ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಮಿಥುನ ರಾಶಿ ಸಂಜಾತರ ಜುಲೈ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರು ಮೃಗಶಿರ, ಆರಿದ್ರ ಹಾಗೂ ಪುನರ್ವಸು 3 ನಕ್ಷತ್ರ ಸಂಜಾತರಿಗೂ ಅತ್ಯಂತ ಹೆಚ್ಚಿನ ಶುಭ ಫಲಗಳಿದೆ. ಯಾವಾಗ ಕರ್ಮಸ್ಥಾನದಲ್ಲಿ ಕರ್ಮಕಾರಕನಾದಂತಹ ಶನಿಯು ಸಂಚರಿಸುತ್ತಿರುತ್ತಾನೋ ಹಾಗೂ 2ನೇ ಮನೆ ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಗುರುವು ಸಂಚರಿಸುವುದರಿಂದ ನಿಮಗೆ ತಿಂಗಳು ಪೂರ್ತಿ ಎಲ್ಲ ರೀತಿಯ ಶುಭ ಫಲಗಳು ಸಿಗಲಿದೆ. ಉತ್ತಮವಾದ ಆರೋಗ್ಯ ಭಾಗ್ಯ ನಿಮಗೆ ಈ ಜುಲೈ ತಿಂಗಳಲ್ಲಿ ಲಭ್ಯವಾಗಲಿದೆ. ಹಾಗೆಯೇ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಯಾವುದೇ ರೀತಿಯಾದಂತಹ ಅಡೆತಡೆ, ವಿಘ್ನ, ಅಡ್ಡಿ ಆತಂಕಗಳಿಲ್ಲದೆ ನೀವು ಅಂದುಕೊಂಡಂತೆಯೇ ನೆರವೇರಲಿದೆ. ನಿಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲವೂ ಸಹಿತ ನಿಮಗೆ ದೊರೆಯಲಿದ್ದು ಇದರಿಂದ ಹೆಚ್ಚಿನ ಆರ್ಥಿಕ ಸಬಲತೆಯನ್ನು ನೀವು ಪಡೆಯಲಿದ್ದೀರಿ. ಹಾಗೆಯೇ ಆಸ್ತಿ ಹೊಂದುವ ವಿಚಾರದಲ್ಲಿ ಸ್ಥಿರಾಸ್ತಿಯಾಗಿರಲಿ ಅಥವಾ ಚರಾಸ್ತಿಯಾಗಿರಲಿ ಮಿಥುನ ರಾಶಿ ಸಂಜಾತರ ಎಲ್ಲ ಪ್ರಯತ್ನಗಳು ಸಹಿತ ಜಯವಾಗಲಿದೆ. ನೀವು ಅಂದುಕೊಂಡಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ಯಶಸ್ವಿಯಾಗಿ ಈ ತಿಂಗಳಲ್ಲಿ ನೆರವೇರಿಸಲಿದ್ದೀರಿ. ಕೌಟುಂಬಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತೆ ಆಗಲಿದೆ. ಹಾಗೆಯೇ ನೂತನ ಯೋಜನೆಗಳ ಯಶಸ್ವಿ ಕಾರ್ಯಾರಂಭವೂ ಸಹಿತ ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿ ಸಂಜಾತರಿಗೆ ಗುರುವಿನ ಶುಭಾನುಗ್ರಹದಿಂದ ದೊರೆಯಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಉತ್ತಮ ವಿಶೇಷ ಸಾಧನೆಯ ಎಲ್ಲ ಯೋಗಗಳು ಉಂಟು. ಹಾಗೆಯೇ ನೀವು ನಿಮ್ಮ ಸ್ನೇಹಿತರೊಡಗೂಡಿ ಅಥವಾ ನಿಮ್ಮ ಪಾಲುದಾರಿಕೆಯ ಮಿತ್ರರೊಡಗೂಡಿ ಬೃಹತ್ತಾದಂತಹ ಕೆಲಸ ಕಾರ್ಯಗಳನ್ನು ಈ ತಿಂಗಳ ಪ್ರಥಮಾರ್ಧದಲ್ಲಿಯೇ ಆರಂಭಿಸುವಂತಹ ಎಲ್ಲ ಶುಭ ಸೂಚನೆಗಳು ಉಂಟು. ಹಣಕಾಸು ಸಂಸ್ಥೆಗಳ ನೆರವು ಸಹಿತ ನಿಮಗೆ ದೊರೆಯಲಿದೆ. ಉದ್ಯೋಗಿಗಳಿಗೆ ಎಲ್ಲ ರೀತಿಯಿಂದಲೂ ಸಹಿತ ಒಳಿತುಂಟಾಗುವಂತಹ ತಿಂಗಳಿದು. ಹಾಗೆಯೇ ಅತ್ಯಂತ ಹೆಚ್ಚಿನ ಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಉದ್ಯೋಗಿಗಳಿಗೆ ಬಡ್ತಿ, ಉನ್ನತಿಯೂ ಉಂಟು. ಈ ತಿಂಗಳಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಾಗಿಯೇ ಹಣ ಸಂಪಾದನೆಯಾಗುವುದು. ಮಾನಸಿಕವಾಗಿ ನೀವು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತದೆ. ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ನಿಮಗೆ ಮುನ್ನಡೆ ಅಥವಾ ಗೆಲುವು ಸಿಗಲಿದೆ. ಮಿಥುನ ರಾಶಿ ಸಂಜಾತರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೇ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. ನಿಮಗೆ ಭಗವಂತನ ಅನುಗ್ರಹವು ಪ್ರಾಪ್ತವಾಗಲಿ. ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.